ಎರಡೆರಡು ಮಾತಂದ್ರೆ ನಿಜವಾಗ್ಲೂ ಕಷ್ಟ ಆಡೋದು, ಯಾಕಂದ್ರೆ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂತ ಎಲ್ರಿಗೂ ಗೊತ್ತಿದೆ. ಮುಖ್ಯವಾಗಿ ಮೊದಲನೇದಾಗಿ ನಾನು ಕೋವಿಡ್ ಎಲ್ಲ ಮುಗ್ದಿತ್ತು, ಸುಮಾರು ನ್ಯೂಸ್ ಆಗಿತ್ತು, ಸಿಕ್ಕಾಪಟ್ಟೆ ನಂದು ತುಂಬಾ ಫೇಮಸ್ ಆಗಿದೆ. ಆದ್ರೆ ಅದರಿಂದ ಹೆಂಗ್ ಹೊರಗೆ ಬರೋದು, ನಿಜವಾದ ಚೈತ್ರ ಕೊಟ್ಟರು ಏನು, ಯಾಕಂದ್ರೆ ನನ್ ಕಲಾವಿದೆ, ಪರ್ಸನಲ್ ಲೈಫ್ ಇಸ್ ಡಿಫ್ರೆಂಟ್. ಕಲಾವಿದೆ, ಕಲೆಗೋಸ್ಕರ ಬದುಕ್ತಾರೋಳು, ಅದನ್ನೇ ನಂಬಿರೋಳು, ಅದೇ ಜೀವ, ಅದೇ ಉಸಿರು ಅನ್ಕೊಂಡಿರೋಳು. ಹೇಗೆ ಆಚೆ ಬರೋದು ನಾನು, ಹೇಗೆ ಇದನ್ನ ಇದು ಮಾಡೋದು? ಇಲ್ಲ ಸರ್, ನಾನು ನಿಮ್ ಬಗ್ಗೆ ಹೇಳಲೇಬೇಕು ಪ್ಲೀಸ್ ದಯವಿಟ್ಟು. ಬಿಕಾಸ್ ಆ ಸಮಯದಲ್ಲಿ ಫಸ್ಟ್ ನನ್ನ ಎಲ್ಲ ಒಂದು ಇನ್ಸಿಡೆಂಟ್ಸ್ ನಡೆದ್ಮೇಲೆ ಗುರು ಸರ್ ನನ್ ಜೊತೆಗಿದ್ರು, ಅವ್ರು ನನ್ಗೆ ಅವಕಾಶ ಕೊಟ್ರು, ಕರೆದ್ರು, ಮಾತಾಡಿದ್ರು, ನೀನ್ ಮತ್ತೆ ಆಚೆ ಬರ್ಬೇಕು ನೀನು ಇದ್ರಿಂದ ಅಂತ ಹೇಳಿದ್ರು. ಇಲ್ಲ ಸರ್, ಸೀರಿಯಸ್ಲಿ, ಬಿಕಾಸ್ ನನ್ ಕಲೆ ಅನ್ನೋದು ನನ್ ಪ್ರಾಣ, ನನ್ನ ಉಸಿರು. ಸೊ ಅದಕ್ಕೆ ಮತ್ತೆ ಬೆಳಕು ಕೊಟ್ರು, ಅದೆಲ್ಲದ್ರಿಂದ ಹೊರಗೆ ಬಂದೆ. ಪಾತ್ರ ಇದು ಅದು ಅಂತ ನೋಡ್ಬೇಡ, ಲೆಕ್ಕ ಮಾಡ್ಬೇಡ, ನೀನ್ ನಟಿಸು, ಅಭಿನಯಿಸು, ಈ ಪಾತ್ರದಿಂದ ನೀನು ತುಂಬಾ ಒಳ್ಳೇದಾಗುತ್ತೆ, ನಿನ್ ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಮುಖ್ಯವಾದ ಪಾತ್ರ ಇದು ಅಂತ ಹೇಳಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಒಂದು ರೀತಿ ಬೆಳಕು ಕೊಟ್ರು ಅಂತ ಹೇಳ್ಬಹುದು ಗುರು ಸರ್. ಜೊತೆಗೆ ಸೆಟ್ ಬಂದಿದ ತಕ್ಷಣ ಜಗ್ಗೇಶ್ ಸರ್, ಅದಕ್ ಮುಂಚೆ ನಾನು ಮೀಟ್ ಮಾಡಿರ್ಲಿಲ್ಲ ಅವ್ರನ್ನ. ಒಂದ್ ಭಯ ಇತ್ತು ಆಕ್ಚುಲಿ, ಯಾಕಂದ್ರೆ ಅವ್ರ ತಾಯಿ ಪಾತ್ರ ಅಂದಾಗ ನಿಜವಾಗ್ಲೂ ಭಯ ಇರುತ್ತೆ, ಅದನ್ನ ಹೇಗ್ ಮಾಡ್ಬೇಕು ಏನು ಅಂತ ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ಬಟ್ ಜಗ್ಗೇಶ್ ಸರ್ ವೆರಿ ಕಂಫರ್ಟ್, ವೆರಿ ಕ್ಲೋಸ್, ತುಂಬಾ ಸಪೋರ್ಟ್ ಮಾಡಿದ್ರು, ತಮಾಷೆ ಮಾಡ್ತಾ ಇದ್ರು, ನಗಿಸ್ತಿದ್ರು, ತುಂಬಾ ಖುಷಿ ಆಗ್ತಿತ್ತು ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ. ನನ್ಗನ್ಸತ್ತೆ ಒಂದು ವಿಷಯ, ಜಗ್ಗೇಶ್ ಸರ್ ಇವತ್ತಿಗೂ ಸಹ ಚಾಲ್ತಿಯಲ್ಲಿರೋದು ಮತ್ತೆ ಹೆಸರುವಾಸಿಯಾಗಿರೋದು, ಇವತ್ತಿಗೂ ಸಹ ಆ ಒಂದು ಶಕ್ತಿ ಇಟ್ಕೊಂಡಿರೋದು, ಅವರು ಪ್ರೆಸೆಂಟ್ ಅಲ್ಲಿ ಬದುಕ್ತಾರೆ. ಹಿಂದೆ ಇರಲ್ಲ, ಹಿಂದೆ ಏನು ಯೋಚನೆ ಮಾಡಲ್ಲ, ಅಥವಾ ನಾನ್ ದೊಡ್ಡ ಕಲಾವಿದ, ನಾನು ಹಿಂಗೆ ಏನೂ ಇಟ್ಕೊಂಡಿದ್ದೆ ತಲೆಯಲ್ಲಿ, ಪ್ರೆಸೆಂಟ್ ಅಲ್ಲಿ ಬದುಕ್ತಾರೆ. ಆ ಕ್ಷಣ ನೀನ್ ಯಾರು, ನೀನೇನು ಎತ್ತ, ಸೊ ಆ ಕ್ಷಣದಲ್ಲಿ ಬದುಕೋದ್ರಿಂದ ಇವತ್ತಿಗೂ ಸಹ ಇದ್ದಾರೆ. ಸೊ ಇದು ಮುಖ್ಯದ ಅಂಡ್ ಥರ್ಡ್ ಒಂದು ವಿಖ್ಯಾತ. ಸೊ ವಿಖ್ಯಾತರ ಬಗ್ಗೆ ನನ್ಗೆ ಏನೂ ಗೊತ್ತಿರ್ಲಿಲ್ಲ, ಈ ಒಂದು ಸಿನಿಮಾಗೆ ಬಂದ್ಮೇಲೆ ಗೊತ್ತಾಯ್ತು. ವೆರಿ ಯಂಗ್ ಏಜ್ ಅಲ್ಲಿ ಈ ಒಂದು ಸಿನಿಮಾನ ತಗೊಂಡು ಮಾಡ್ತಾ ಇದ್ದಾರೆ. ಸೊ ಸುಮಾರು ಜನ ನನ್ಗೆ ಹೇಳಿದ್ದಾರೆ ವಿಖ್ಯಾತ್ ಬಗ್ಗೆ, ಈಸ್ ಮೈ ರೋಲ್ ಮಾಡೆಲ್ ಇನ್ಸ್ಪಿರೇಷನ್ ಅಂತ. ಅಂದ್ರೆ ಅತಿ ಚಿಕ್ಕ ವಯಸ್ಸಲ್ಲಿ ಪ್ರೊಡಕ್ಷನ್ ಮಾಡ್ತಿರುವಂತಹ ಪ್ರೊಡ್ಯೂಸರ್ ಅಲ್ಲಿ ವಿಖ್ಯಾತ್ ನನಗೆ ರೋಲ್ ಮಾಡೆಲ್ ಅಂತ ತುಂಬಾ ಜನ ಹೇಳಿದ್ದಾರೆ. ನನ್ಗೂ ಸಹ ಅನ್ಸಿದೆ, ಸಿನಿಮಾ ಅಂದ್ರೆ ಅವ್ರ ಜೀವ, ಸಿನಿಮಾ ಅಂದ್ರೆ ಅವ್ರ ಪ್ರೀತಿ, ಸಿನಿಮಾ ಅಂದ್ರೆ ಅವ್ರ ಬದುಕು. ಸೊ ಇಂತ ಒಂದು ಅದ್ಭುತಗಳು ತುಂಬಿರುವಂತಹ ಒಂದು ಸಿನಿಮಾ ಇದು ಅನ್ಬೋದು. ನಾನು ಸಹ ಒಂದು ಅದ್ಭುತ ಅಂತ ಅನ್ಕೊಂಡಿದ್ದೀನಿ. ಓಕೆ, ಅಂಡ್ ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮದವ್ರಿಗೆ ಒಂದು ರಿಕ್ವೆಸ್ಟ್ ಸರ್, ಯಾಕಂದ್ರೆ ಯಾರ ಬದುಕನ್ ಬೇಕಾದ್ರೂ ಬೆಳಗೋ ಶಕ್ತಿ ಇದೆ, ಅಳಿಸೋ ಶಕ್ತಿ ಇದೆ, ಎಲ್ಲವೂ ಇದೆ ಮಾಧ್ಯಮಕ್ಕೆ. ಸೊ ಹಾಗಾಗಿ ನಿಮ್ಮ ಕೈಯಲ್ಲೇ ಎಲ್ಲವೂ ಇದೆ. ಒಳ್ಳೇದನ್ಸಿದ್ರೆ ಖಂಡಿತ ಪ್ರೋತ್ಸಾಹ ಮಾಡಿ ಯಶಸ್ಸನ್ನ ತಂದ್ಕೊಡ್ಬೇಕಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.